ನಮಸ್ಕಾರ ಸ್ನೇಹಿತರೆ. ಹರಹರ ಮಹಾದೇವ್. ನನ್ನ ಧನುರಾಶಿಯ ಪ್ರಿಯ ಜನರೇ, 2025ನೇ ಸಾಲಿನಲ್ಲಿ ನೀವು ಅನೇಕ ಏರಿಳಿತಗಳನ್ನು ಕಂಡಿದ್ದೀರಿ. ರಾಹು ನಿಮ್ಮ ಆದಾಯದ ಮನೆಯಲ್ಲಿದ್ದರು ಮತ್ತು ಶನಿ ನಿಮ್ಮ ಸುಖದ ಭಾವದಲ್ಲಿ 4ನೇ ಮನೆ ಸ್ಥಿತರಿದ್ದರು. ಈ ಗ್ರಹಗಳ ಸಂಯೋಜನೆಯು ನಿಮ್ಮನ್ನು ಒಂದು ನಿರ್ಣಾಯಕವಾದ ಏಳಿಗೆಯ ಜಿಗಿತಕ್ಕೆ ಸಿದ್ಧಪಡಿಸುತ್ತಿತ್ತು. ಈ ಪ್ರಕ್ರಿಯೆಯಲ್ಲಿ ನಿಮ್ಮೊಳಗೆ ದುರಾಸೆಯ ಆಕಾಂಕ್ಷೆಗಳು ಹುಟ್ಟಿರಬಹುದು. ನೀವು ದೊಡ್ಡ ರಿಸ್ಕ್ ಅಥವಾ ಅಪಾಯಗಳನ್ನು ತೆಗೆದುಕೊಂಡಿರಬಹುದು ಮತ್ತು ಇದರ ಪರಿಣಾಮವಾಗಿ ಸಾಲ, ಮಾನಸಿಕ ಒತ್ತಡ, ಕೆಲವು ವಿಫಲ ಹೂಡಿಕೆಗಳು ಮತ್ತು ಜೀವನದಲ್ಲಿ ಅಸ್ತವ್ಯಸ್ತವಾದ ಸಂದರ್ಭಗಳು ಎದುರಾಗಿರಬಹುದು. ಸ್ವಾಭಾವಿಕವಾಗಿಯೇ ನೀವು ಜೀವನದಲ್ಲಿ ಹಿಂದಕ್ಕೆ ಹೋಗುತ್ತಿದ್ದೀರಿ ಎಂದು ನಿಮಗೆ ಅನ್ನಿಸಿರಬಹುದು. ಆದರೆ ಇಂದು ನಾನು ನಿಮಗಾಗಿ ಅತ್ಯಂತ ಶುಭ ಸಮಾಚಾರವನ್ನು ತಂದಿದ್ದೇನೆ. 25ರ ಆ ಸಂಕುಚಿತ ಸಮಯ ಅಥವಾ ಸಂಕಷ್ಟದ ಸಮಯ ಈಗ ಮುಗಿದು ಹೋಗಿದೆ. ಈಗ ಸಮಯ ಬಂದಿದೆ ಬಿಲ್ಲು ಹೂಡುವ, ವಿಸ್ತರಣೆ, ವೇಗ ಮತ್ತು ವಿಜಯದ ಸಮಯವಿದು. ನಿಮಗಾಗಿ 26 ಕೇವಲ ಒಂದು ಹೊಸ ವರ್ಷವಲ್ಲ, ಬದಲಿಗೆ ಇದೊಂದು ಪ್ರತಿಜ್ಞೆಯಾಗಿದೆ. ಅಖಂಡ ಯಶಸ್ಸಿನ ಪ್ರತಿಜ್ಞೆ, ನಿಲ್ಲದ ಮತ್ತು ಮುರಿಯದ ನಿರಂತರ ಸಮೃದ್ಧಿಯ ಪ್ರತಿಜ್ಞೆ. ಇಂದಿನ ಈ ಚರ್ಚೆಯಲ್ಲಿ ನಾವು 2026ರ ಪ್ರತಿಯೊಂದು ಆಯಾಮವನ್ನ, ಆರ್ಥಿಕ, ವೈಯಕ್ತಿಕ, ವೃತ್ತಿಪರ, ಮಾನಸಿಕ ಮತ್ತು ಆಧ್ಯಾತ್ಮಿಕ, ಹೀಗೆ ಎಲ್ಲವನ್ನೂ ವಿವರವಾಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ಈ ಮಾತುಕತೆ ಖಂಡಿತವಾಗಿಯೂ ದೀರ್ಘವಾಗಿದೆ, ಆದರೆ ಇದು ಯಾವುದೇ ಸಾಮಾನ್ಯ ರಾಶಿಫಲದ ಪುನರಾವರ್ತನೆಯಲ್ಲ. ಇದು ಮುಂಬರುವ 365 ದಿನಗಳ ನಿಮ್ಮ ಸಂಪೂರ್ಣ ಮಾರ್ಗದರ್ಶಿ, ನಿಮ್ಮ ಕಾರ್ಯತಂತ್ರದ ರೋಡ್ ಮ್ಯಾಪ್ ಆಗಿದೆ. 22 ಹೇಗೆ ನಿಮ್ಮ ಹೋರಾಟದ ದಿನಗಳಿಗೆ ಪೂರ್ಣ ವಿರಾಮ ಇಡಲಿದೆ ಮತ್ತು ಈ ವರ್ಷ ನಿಮಗೆ ಹೇಗೆ ಸ್ಥಿರತೆ, ಸಂಪತ್ತು ಮತ್ತು ಅಖಂಡ ಏಳಿಗೆಯನ್ನು ನೀಡಲಿದೆ ಎಂಬುದನ್ನು ನೀವು ತಿಳಿಯಲಿದ್ದೀರಿ. ಮೊದಲಿಗೆ ಒಂದು ಸಣ್ಣ ಸಂಕೇತವನ್ನು ನೋಡಿ. 2026ರ ಒಟ್ಟು ಮೊತ್ತ 10 ಆಗುತ್ತದೆ. ಅಂದರೆ 1. ಸಂಖ್ಯಾಶಾಸ್ತ್ರದಲ್ಲಿ ನ್ಯೂಮರಾಲಜಿ, ಒಂದು ಸಂಖ್ಯೆಯು ಸೂರ್ಯನದ್ದಾಗಿದೆ ಮತ್ತು ಧನುರಾಶಿಯವರಿಗೆ ಸೂರ್ಯನು ನಿಮ್ಮ ಭಾಗ್ಯಭಾವ ಅಥವಾ ಅದೃಷ್ಟದ ಅಧಿಪತಿಯಾಗಿದ್ದಾರೆ. ಇದರ ಅರ್ಥ ಸ್ಪಷ್ಟವಾಗಿದೆ. ಈ ವರ್ಷ ನಿಮ್ಮ ಕೇವಲ ಕಠಿಣ ಪರಿಶ್ರಮದ್ದಲ್ಲ, ನಿಮ್ಮ ಪ್ರಾರಬ್ಧ ಮತ್ತು ಅದೃಷ್ಟ ಜಾಗೃತವಾಗುವ ವರ್ಷವಾಗಿದೆ. ಹಾಗಾದರೆ ಬನ್ನಿ, ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಜೀವನದ ಅತ್ಯುತ್ತಮ ಸ್ಕ್ರಿಪ್ಟ್ ಅನ್ನು ಅರ್ಥ ಮಾಡಿಕೊಳ್ಳಲು ಸಿದ್ಧರಾಗಿ. ಭವಿಷ್ಯ ಫಲದ ಪುಟಗಳನ್ನು ತಿರುಗಿಸುವ ಮೊದಲು ಈ ವರ್ಷ ನಿಮ್ಮ ಗ್ರಹಗಳ ಆರ್ಕಿಟೆಕ್ಚರ್ ಅಥವಾ ವಿನ್ಯಾಸ ಹೇಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ನಿಮ್ಮ ಜೀವನವನ್ನು ನಿಯಂತ್ರಿಸುವ ಆ ದೊಡ್ಡ ಗ್ರಹಗಳು ಯಾವುವು? 2026ರಲ್ಲಿ 3 ಪ್ರಮುಖ ಗ್ರಹಗಳು ಒಂದು ಬಹಳ ವಿಶೇಷವಾದ ತ್ರಿಕೋನವನ್ನು ರಚಿಸಿವೆ. ಮೊದಲನೆಯವರು ಶನಿದೇವರು. ಇಡೀ ವರ್ಷ, ಹೌದು, ಪೂರ್ತಿ ವರ್ಷ ಶನಿದೇವರು ನಿಮ್ಮ 4ನೇ ಭಾವದಲ್ಲಿ, ಮೀನರಾಶಿಯಲ್ಲಿ ಇರುತ್ತಾರೆ. ಇದನ್ನು ಜ್ಯೋತಿಷ್ಯದ ಭಾಷೆಯಲ್ಲಿ ಶನಿಯ ಧೈರ್ಯ, ಅರ್ಧಾಷ್ಟಮ ಶನಿಯ ಪ್ರಭಾವ ಎಂದು ಕರೆಯುತ್ತಾರೆ. ಈಗ ನೀವು ಹೆದರಬೇಡಿ. ಸಾಮಾನ್ಯವಾಗಿ ಜನರು ಇದರ ಹೆಸರನ್ನು ಕೇಳಿ ಗಾಬರಿಯಾಗುತ್ತಾರೆ. ಆದರೆ ಇಲ್ಲಿ ಶನಿದೇವರು ತಮ್ಮದೇ ಆದ ರಾಶಿಯ ಮನೆಯಲ್ಲಿ ಕುಳಿತಿದ್ದಾರೆ ಮತ್ತು ಇಲ್ಲಿಂದ ಅವರು ನೇರ ದೃಷ್ಟಿಯನ್ನು ನಿಮ್ಮ 10ನೇ ಮನೆಯ ಮೇಲೆ, ಅಂದರೆ ನಿಮ್ಮ ಕರ್ಮ ಮತ್ತು ವೃತ್ತಿ ಜೀವನದ ಕರಿಯರ್ ಮೇಲೆ ಬೀರುತ್ತಿದ್ದಾರೆ. ಇದರ ಲಾಜಿಕ್ ಅಥವಾ ತರ್ಕವನ್ನು ಅರ್ಥ ಮಾಡಿಕೊಳ್ಳಿ. ಶನಿ ಹೇಳುತ್ತಿದ್ದಾರೆ, ನಾನು ನಿನ್ನ ಮನೆಯ ಸುಖದಲ್ಲಿ ಸ್ವಲ್ಪ ಇರಿಕೆ ಮಾಡುತ್ತೇನೆ, ನಿನ್ನನ್ನು ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿ ಇಡುತ್ತೇನೆ, ಕೆಲಸದ ಒತ್ತಡ ತುಂಬಾ ಹೆಚ್ಚಿರುತ್ತದೆ. ಆದರೆ ಇದರ ಫಲಿತಾಂಶವೇನಿದೆಯೋ ಅದು ನೇರವಾಗಿ ನಿನ್ನ ಜೇಬಿಗೆ ಬರುತ್ತದೆ. ಆದ್ದರಿಂದ 2026ರಲ್ಲಿ ವಿಶ್ರಾಂತಿ ಕಡಿಮೆ ಇದೆ, ಆದರೆ ಯಶಸ್ಸು ಸಾಲಿಡ್ ಆಗಿದೆ. ಎರಡನೇ ದೊಡ್ಡ ಆಟಗಾರ ರಾಹು. ಇವರು ನಿಮ್ಮ 3ನೇ ಭಾವದಲ್ಲಿ ಕುಳಿತಿದ್ದಾರೆ. ಋಷಿ ಪರಾಶರರು ಹೇಳುತ್ತಾರೆ, 3ನೇ ಮನೆಯ ರಾಹು ಮನುಷ್ಯನನ್ನು ಬಾಹುಬಲಿಯನ್ನಾಗಿ ಮಾಡುತ್ತಾನೆ. ಈ ಸ್ಥಾನವು ಪರಾಕ್ರಮದ ಸ್ಥಾನವಾಗಿದೆ. 2026ರಲ್ಲಿ ರಾಹು ನಿಮ್ಮನ್ನು ಚತುರ ಮತ್ತು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ. ನಿಮ್ಮ ವ್ಯಕ್ತಿತ್ವ ಬದಲಾಗುತ್ತಿರುವುದನ್ನು ನೀವು ಗಮನಿಸುತ್ತೀರಿ. ನೀವು ಹೆಚ್ಚು ಮಹತ್ವಾಕಾಂಕ್ಷಿಗಳಾಗುತ್ತೀರಿ. ರಾಹು ಇಲ್ಲಿ ನಿಮಗೆ ಒಂದು ತೂಫಾನಿನಂತಹ ಶಕ್ತಿಯನ್ನು ನೀಡುತ್ತಾರೆ. ನೀವು ಸೇಲ್ಸ್, ಮಾರ್ಕೆಟಿಂಗ್, ಯೂಟ್ಯೂಬ್ ಅಥವಾ ಯಾವುದೇ ಆನ್ಲೈನ್ ಕೆಲಸದಲ್ಲಿದ್ದರೆ ಈ ರಾಹು ನಿಮ್ಮನ್ನು ಎಲ್ಲಿಗೆ ಕೊಂಡೊಯ್ಯುತ್ತಾರೆಂದರೆ ಅದನ್ನು ನೀವು ಊಹಿಸಿಯೂ ಇರುವುದಿಲ್ಲ. ಮತ್ತು 3ನೇ ಅತ್ಯಂತ ಪ್ರಮುಖ ಗ್ರಹ, ನಿಮ್ಮ ರಾಶಿಯ ಸ್ವಾಮಿ, ದೇವಗುರು ಬೃಹಸ್ಪತಿ ಗುರು. ಈ ವರ್ಷವು 2 ಭಾಗಗಳಲ್ಲಿ ವಿಂಗಡಿಸಲ್ಪಟ್ಟಿದೆ. ಮೊದಲ ಭಾಗ ಜನವರಿ 1ರಿಂದ ಜೂನ್ 2ರವರೆಗೆ ಗುರು ನಿಮ್ಮ 7ನೇ ಮನೆಯಲ್ಲಿ ಇರುತ್ತಾರೆ. ಈ ಸಮಯವು ಸಮಾಜದಲ್ಲಿ ಹೆಸರು ಗಳಿಸುವ, ಮದುವೆಯ ಮತ್ತು ದೈನಂದಿನ ಆದಾಯದ ಸಮಯವಾಗಿದೆ. ಮತ್ತು 2ನೇ ಭಾಗ ಜೂನ್ 2ರ ನಂತರ ಪ್ರಾರಂಭವಾಗುತ್ತದೆ. ಇಲ್ಲಿ ಒಂದು ದೊಡ್ಡ ಪವಾಡ ನಡೆಯಲಿದೆ. ಜೂನ್ 2ರಂದು ಗುರು ನಿಮ್ಮ 8ನೇ ಮನೆಗೆ ಹೋಗುತ್ತಾರೆ. ಅಲ್ಲಿ ಅವರು ಉಚ್ಚ ಆಗುತ್ತಾರೆ. 8ನೇ ಮನೆ ಗುಪ್ತ ವಿಷಯಗಳದ್ದಾಗಿದೆ ಮತ್ತು ಯಾವಾಗ ಲಗ್ನಾಧಿಪತಿ ಅಲ್ಲಿ ಉಚ್ಚನಾಗುತ್ತಾನೋ ಆಗ ವಿಪರೀತ ರಾಜಯೋಗ ಉಂಟಾಗುತ್ತದೆ. ಇದು ಎಂತಹ ಸಮಯವಾಗಿರುತ್ತದೆ ಎಂದರೆ
ನೀವು ಕಷ್ಟಪಡದಿದ್ದರೂ ನಿಮಗೆ ಕೆಲವು ವಸ್ತುಗಳು ಸಿಗುತ್ತವೆ. ಉದಾಹರಣೆಗೆ ಹಾಗಾದರೆ ಸ್ನೇಹಿತರೆ, ಚೌಕಟ್ಟು ಸಿದ್ಧವಾಗಿದೆ. ಶನಿ ಕೆಲಸ ಮಾಡಿಸ್ತಾರೆ, ರಾಹು ಧೈರ್ಯ ನೀಡ್ತಾರೆ ಮತ್ತು ಗುರು ನಿಮಗೆ ಅದೃಷ್ಟದ ಆಶೀರ್ವಾದವನ್ನು ನೀಡುತ್ತಾರೆ. ಈಗ ಎಲ್ಲಕ್ಕಿಂತ ಮೊದಲು ನಿಮಗೆ ಅತ್ಯಂತ ಅವಶ್ಯಕವಾಗಿರುವ ವಿಷಯದ ಬಗ್ಗೆ ಮಾತನಾಡೋಣ. ಅದು ನಿಮ್ಮ ವೃತ್ತಿ ಮತ್ತು ಉದ್ಯೋಗ. ನಾನು ಪ್ರಾರಂಭದಲ್ಲಿಯೇ ಹೇಳಿದ್ದೆ, 2026 ಅಖಂಡ ಯಶಸ್ಸಿನ ವರ್ಷವಾಗಿದೆ. ಇದರ ಹಿಂದಿನ ಜ್ಯೋತಿಷ್ಯ ಕಾರಣವೇನು? ಶನಿದೇವರ 10ನೇ ದೃಷ್ಟಿ ಇಡೀ ವರ್ಷ ನಿಮ್ಮ ಕರ್ಮ ಭಾವದ ಮೇಲೆ ಇರುತ್ತದೆ. ಶನಿ ನಿಧಾನ ಗ್ರಹ, ಆದ್ದರಿಂದ ನಿಮ್ಮ ಪ್ರಗತಿ ನಿಧಾನ ಆದರೆ ಸ್ಥಿರ ಆಗಿರುತ್ತದೆ. ರಾತ್ರೋರಾತ್ರಿ ಪವಾಡ ನಡೆಯುವುದಿಲ್ಲ, ಆದರೆ ಪ್ರತಿದಿನ ನೀವು ಒಂದು ಹೆಜ್ಜೆ ಮುಂದೆ ಹೋಗುತ್ತೀರಿ. ಆದರೆ ಈ ವರ್ಷದಲ್ಲಿ ಒಂದು ಕ್ಯಾರಿಯರ್ ಬೂಮ್ ಸಮಯವೂ ಇದೆ. ನೀವು ಬೇಕಿದ್ದರೆ ಡೈರಿಯಲ್ಲಿ ದಿನಾಂಕವನ್ನು ಬರೆದಿಟ್ಟುಕೊಳ್ಳಿ. ದಶಮವತ್ತ 3ನೇ ಫೆಬ್ರವರಿ 2026ರಿಂದ 11ನೇ ಮೇ 2026ರವರೆಗೆ. ಇದು ಎಂತಹ ಸಮಯವೆಂದರೆ, ಕುಜನು ಕುಂಭರಾಶಿಯಿಂದ ಮೀನರಾಶಿಗೆ ಗೋಚಾರ ಮಾಡುತ್ತಾರೆ. ಇದು ನಿಮ್ಮ ವೃತ್ತಿ ಜೀವನದ ಪೀಕ್ ಟೈಮ್. ಈ ಸಮಯದಲ್ಲಿ ನಿಮ್ಮ ಕೀರ್ತಿ ಪ್ರಪಂಚದಾದ್ಯಂತ ಹರಡುತ್ತದೆ ಎಂದು ಡೇಟಾ ಹೇಳುತ್ತದೆ. ನೀವು ಉದ್ಯೋಗದಲ್ಲಿದ್ದರೆ ದೊಡ್ಡ ಪ್ರಮೋಷನ್ ಖಚಿತವಾಗಿದೆ. ನೀವು ಯಾವುದಾದರೂ ಹೈ ಲೆವೆಲ್ ಜಾಬ್ಗೆ ಅರ್ಹತೆ ಪಡೆಯಬಹುದು. ವಿದೇಶದಲ್ಲಿ ಕೆಲಸ ಸೇರಲು ಬಯಸುವವರಿಗೆ ಈ ಸಮಯ ವರದಾನವಾಗಿದೆ. ಈಗ ಒಂದು ಎಚ್ಚರಿಕೆಯನ್ನೂ ಕೇಳಿ. 27 ಜುಲೈ 2000 ಭವಿಷ್ಯ ಫಲ ಸ್ಪಷ್ಟವಾಗಿ ಹೇಳುತ್ತದೆ. ನೀವು ಕಳೆದ 2-3 ವರ್ಷಗಳಿಂದ ನಿರುದ್ಯೋಗಿಯಾಗಿ ಕುಳಿತಿದ್ದರೆ ಅಥವಾ ನಿಮ್ಮ ವ್ಯಾಪಾರ ಬಿದ್ದು ಹೋಗಿದ್ದರೆ, 27 ಜುಲೈ 2026 ಆ ಕೊನೆಯ ದಿನಾಂಕವಾಗಿದೆ. ಅದಕ್ಕಿಂತ ಮೊದಲೇ ನಿಮ್ಮ ಸ್ಟ್ರಗಲ್ ಫೇಸ್, ಹೋರಾಟದ ಹಂತ ಅಂತ್ಯಗೊಳ್ಳುತ್ತದೆ. ನಿಮಗೆ ಕೆಲಸ ಸಿಗುತ್ತದೆ, ಕೆಲಸ ಮುಂದುವರಿಯುತ್ತದೆ. ಶನಿ ವಕ್ರಿಯಾಗುವ ಮೊದಲು ನಿಮ್ಮನ್ನು ಸೆಟಲ್ ಮಾಡಿಯೇ ಬಿಡುತ್ತಾರೆ. ವರ್ಷದ ಕೊನೆಯ 3 ತಿಂಗಳು, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಯಾವಾಗ ರಾಹು ಮಕರ ರಾಶಿಯ ಕಡೆಗೆ ಚಲಿಸುತ್ತಾರೋ ಮತ್ತು ಕರ್ಮಭಾವವನ್ನು ನೋಡುತ್ತಾರೋ ಆಗ ನಿಮಗೆ ಜಾಗತಿಕ ಮನ್ನಣೆ, ಗ್ಲೋಬಲ್ ರೆಕಗ್ನಿಷನ್ ಸಿಗುತ್ತದೆ. ಪ್ರಪಂಚವು ನಿಮ್ಮ ಸ್ಥಾನಮಾನ ಮತ್ತು ಗೌರವವನ್ನು ಒಪ್ಪಿಕೊಳ್ಳುತ್ತದೆ. ಮತ್ತು ರಾಹು 3ನೇ ಮನೆಯಲ್ಲಿರುವುದರಿಂದ 2026 ಆನ್ಲೈನ್ನಲ್ಲಿ ಕೆಲಸ ಮಾಡುವವರಿಗೆ ಒಂದು ಗೋಲ್ಡನ್ ಟಿಕೆಟ್, ಸುವರ್ಣ ಅವಕಾಶ ಆಗಿದೆ. ನೀವು ಇನ್ನೂ ಆನ್ಲೈನ್ನಲ್ಲಿ ಇಲ್ಲದಿದ್ದರೆ 2026ರಲ್ಲಿ ಬಂದುಬಿಡಿ. ರಾಹು ನಿಮ್ಮನ್ನು ವೈರಲ್ ಮಾಡಬಹುದು. ವೃತ್ತಿಜೀವನ ಚೆನ್ನಾಗಿದೆ ಎಂದ ಮೇಲೆ ಸಹಜವಾಗಿಯೇ ಪ್ರಶ್ನೆ ಏಳುತ್ತದೆ, ಹಣ ಎಷ್ಟು ಬರುತ್ತದೆ? 26 ಎಂಬಲ್ಲಿ ಧನ ವರ್ಷವಾಗಲಿದೆಯೇ? ಉತ್ತರ ಹೌದು. ಆದರೆ ಈ ಹಣ 2 ವಿಭಿನ್ನ ಮಾರ್ಗಗಳಿಂದ ಬರುತ್ತದೆ. ಇದನ್ನು ಬಹಳ ಗಮನವಿಟ್ಟು ಅರ್ಥ ಮಾಡಿಕೊಳ್ಳಿ. ಮೊದಲ ಮಾರ್ಗ ಪರಿಶ್ರಮ ಮತ್ತು ವ್ಯಾಪಾರದ್ದು. ಇದು ಜನವರಿ 1ರಿಂದ ಜೂನ್ 2ರವರೆಗೆ ನಡೆಯುತ್ತದೆ. ವರ್ಷದ ಆರಂಭವು ತುಂಬಾ ಪ್ರಬಲವಾಗಿದೆ. ಜನವರಿ 15ರಿಂದ ಫೆಬ್ರವರಿ 23ರವರೆಗೆ ಮಂಗಳ ನಿಮ್ಮ ಧನಭಾವದಲ್ಲಿ ಉಚ್ಚರಾಗಿ ಕುಳಿತುಕೊಳ್ಳುತ್ತಾರೆ. ಮಂಗಳ 5ನೇ ಮತ್ತು 12ನೇ ಮನೆಯ ಸ್ವಾಮಿ. ಇದರರ್ಥ ನಿಮ್ಮ ಹಳೆಯ ಹೂಡಿಕೆಗಳು, ಷೇರು ಮಾರುಕಟ್ಟೆ ಅಥವಾ ಬುದ್ಧಿವಂತಿಕೆಯಿಂದ ತೆಗೆದುಕೊಂಡ ನಿರ್ಧಾರಗಳಿಂದ ವರ್ಷದ ಆರಂಭದಲ್ಲಿಯೇ ನಿಮಗೆ ಭಾರೀ ಲಾಭ ಸಿಗುತ್ತದೆ. ಇದರ ನಂತರ ಎಲ್ಲಿಯವರೆಗೆ ಗುರು 7ನೇ ಮನೆಯಲ್ಲಿರ್ತಾರೋ ಅಂದರೆ ಜೂನ್ 2ರವರೆಗೆ, ಅವರು ನಿಮ್ಮ 11ನೇ ಮನೆ ಅಂದರೆ ಆದಾಯ ಭಾವವನ್ನು ನೋಡುತ್ತಿರ್ತಾರೆ. ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ, ಗುರುವಿನ ದೃಷ್ಟಿಯಲ್ಲಿ ಅಮೃತವಿದೆ. ಆದ್ದರಿಂದ ಜೂನ್ 2ರವರೆಗೆ ನಿಮ್ಮ ಬಳಿ ಕಶ್ ಫ್ಲೋ ಅಂದರೆ ನಗದು ಹಣದ ಯಾವುದೇ ಕೊರತೆ ಇರುವುದಿಲ್ಲ. ಯಾವುದೇ ಆರ್ಥಿಕ ಬಿಕ್ಕಟ್ಟು ನಿಮ್ಮನ್ನು ಮುಟ್ಟಲೂ ಸಾಧ್ಯವಿಲ್ಲ. ಏಪ್ರಿಲ್ 1ರಿಂದ ಜೂನ್ 20ರವರೆಗಿನ ಸಮಯವಂತೂ ಇನ್ನೂ ವಿಶೇಷವಾಗಿದೆ. ಈ ಸಮಯದಲ್ಲಿ ರುಚಕ ಯೋಗದಂತಹ ಪ್ರಭಾವ ಸಿಗುತ್ತದೆ. ಷೇರು ಟ್ರೇಡಿಂಗ್, ಸೇವೆಗಳ ಮಾರಾಟ ಅಥವಾ ವಿದೇಶಿ ಮೂಲಗಳಿಂದ ಹಠಾತ್ ಮ್ಯಾಸಿವ್ ಇನ್ಕಮ್ ಸರ್ಜ್, ಬೃಹತ್ ಆದಾಯದ ಏರಿಕೆ ಬರುತ್ತದೆ. 2ನೇ ಮಾರ್ಗ ಗುಪ್ತಧನ ಮತ್ತು ವೀಲ್ನಾಮೆಯದ್ದು. ಇದು ಜೂನ್ 2ರಿಂದ ಅಕ್ಟೋಬರ್ 31ರವರೆಗೆ ನಡೆಯುತ್ತದೆ. ಈಗ ವರ್ಷದ ಅತ್ಯಂತ ಕುತೂಹಲಕಾರಿ ಭಾಗ ಬರುತ್ತದೆ. ಜೂನ್ 2ರಂದು ಗುರು ನಿಮ್ಮ 8ನೇ ಮನೆಗೆ ಹೋಗಿ ಉಚ್ಚರಾಗುತ್ತಾರೆ. 8ನೇ ಮನೆ ಅಂದರೆ ಇತರರ ಹಣ. ಇಲ್ಲಿ ಒಂದು ವಿಪರೀತ ರಾಜಯೋಗ ಉಂಟಾಗುತ್ತಿದೆ. ಇದರ ಅರ್ಥವೇನು? ಇದರ ಅರ್ಥವೇನೆಂದರೆ ನೀವು ಬೆವರು ಸುರಿಸದ ಹಣ ನಿಮಗೆ ಸಿಗುತ್ತದೆ. ಉದಾಹರಣೆಗೆ ಇನ್ಹೆರಿಟೆನ್ಸ್. ಯಾವುದಾದರೂ ಹಳೆಯ ಪಿತ್ರಾರ್ಜಿತ ಆಸ್ತಿ ಅಥವಾ ವೀಲ್ನಾಮೆಯ ವಿಷಯ ಸಿಲುಕಿಕೊಂಡಿದ್ದರೆ ಅದು ಬಗೆಹರಿಯುತ್ತದೆ ಮತ್ತು ಆಸ್ತಿ ಅಥವಾ ಹಣ ನಿಮಗೆ ಸಿಗುತ್ತದೆ. ಅಥವಾ ಇನ್ಶೂರೆನ್ಸ್ ಮತ್ತು ಮೆಚುರಿಟಿ. ಯಾವುದಾದರೂ ಹಳೆಯ ಪಾಲಿಸಿ ಮೆಚ್ಯೂರ್ ಆಗಬಹುದು. ಮತ್ತು ಯಾರಾದರೂ ನಿಮ್ಮ ಹಣವನ್ನು ತಡೆಹಿಡಿದಿದ್ದರೆ ಅಥವಾ ಯಾವುದಾದರೂ ಬ್ಯಾಡ್ ಡೆಟ್, ಮರಳಿ ಬಾರದ ಸಾಲ ಎಂದು ನೀವು ಮರೆತು ಹೋಗಿದ್ದರೆ ಆ ಹಣ ಈ ಸಮಯದಲ್ಲಿ ವಾಪಸ್ ಬರುತ್ತದೆ. ಮತ್ತು ಕೊನೆಯಲ್ಲಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ನಲ್ಲಿ ಯಾವಾಗ ರಾಹು ಧನಭಾವಕ್ಕೆ ಪ್ರವೇಶಿಸುತ್ತಾರೋ ಆಗ ಅಖಂಡ ಸಂಪತ್ತಿನ ಯೋಗ ಉಂಟಾಗುತ್ತದೆ.
ಇಲ್ಲಿ ಆದಾಯದ ಹಲವು ಮೂಲಗಳು ತೆರೆದುಕೊಳ್ಳುತ್ತವೆ. ಈ ಹಣ ವೈಟ್ ಮನಿಯಾಗಿರಬಹುದು ಮತ್ತು ಕಮಿಷನ್ ಅಥವಾ ಪ್ರಾಪರ್ಟಿ ಡೀಲ್ಗಳಿಂದ ಬಂದ ಹಣವೂ ಆಗಿರಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ 26-86-86ರಲ್ಲಿ ನಿಮ್ಮ ಖಜಾನೆ ಖಾಲಿಯಾಗುವುದಿಲ್ಲ. ಕೇವಲ ಹಣವನ್ನು ನಿರ್ವಹಿಸುವುದನ್ನು ಕಲಿಯಿರಿ. ಈಗ ನಿಮ್ಮ ಕನಸುಗಳ ಬಗ್ಗೆ ಮಾತನಾಡೋಣ. ಮನೆ, ವಿದೇಶ ಪ್ರಯಾಣ ಮತ್ತು ಕುಟುಂಬ. 2026ರಲ್ಲಿ ಸ್ವಂತ ಮನೆ ಆಗುತ್ತದೆಯೇ? ಹೌದು. ಶನಿ ದೇವರು 4ನೇ ಭಾವದಲ್ಲಿ ಕುಳಿತಿದ್ದಾರೆ. ಜನವರಿ 1ರಿಂದ ಜುಲೈ 27ರವರೆಗಿನ ಸಮಯ ಆಸ್ತಿ ಖರೀದಿಸಲು ಬೆಸ್ಟ್. ನೀವು ಜಮೀನು, ಮನೆ ಅಥವಾ ವಾಹನ ತೆಗೆದುಕೊಳ್ಳಲು ಯೋಚಿಸುತ್ತಿದ್ದರೆ ಜುಲೈಗಿಂತ ಮೊದಲು ತೆಗೆದುಕೊಳ್ಳಿ. ಗೃಹ ಪ್ರವೇಶಕ್ಕೆ ಈ ಸಮಯ ಬಹಳ ಶುಭವಾಗಿದೆ. ಮಾರ್ಚ್ ತಿಂಗಳಲ್ಲಿ ಶುಕ್ರ ಕೂಡ 4ನೇ ಮನೆಯಲ್ಲಿ ಉಚ್ಚರಾಗುತ್ತಾರೆ. ಇದರಿಂದ ಮಾಲವ್ಯ ಯೋಗ ಉಂಟಾಗುತ್ತದೆ. ಈ ಯೋಗವು ಮನೆಯಲ್ಲಿ ಐಷಾರಾಮಿ ಮತ್ತು ಸುಖ ಸೌಕರ್ಯಗಳನ್ನು ಹೆಚ್ಚಿಸುತ್ತದೆ. ಧನುರಾಶಿಯ ಬಹಳಷ್ಟು ಜನರು ವಿದೇಶಕ್ಕೆ ಹೋಗುವ ಕನಸು ಕಾಣುತ್ತಾರೆ. ನೀವು ಜೂನ್ 2, 2026ರ ದಿನಾಂಕವನ್ನು ಮಾರ್ಕ್ ಮಾಡಿಕೊಳ್ಳಿ. ಯಾವಾಗ ಗುರು 8ನೇ ಮನೆಯಲ್ಲಿ ಉಚ್ಚರಾಗುತ್ತಾರೋ ಅವರು ತಮ್ಮ 5ನೇ ದೃಷ್ಟಿಯಿಂದ ನಿಮ್ಮ 12ನೇ ಮನೆಯನ್ನು ನೋಡುತ್ತಾರೆ. ವೀಸಾದಲ್ಲಿ ತೊಂದರೆ ಬರುತ್ತಿದ್ದರೆ ಅದು ಕ್ಲಿಯರ್ ಆಗುತ್ತದೆ. ಗ್ರೀನ್ ಕಾರ್ಡ್ ಅಥವಾ PR ಫೈಲ್ ಸಿಲುಕಿಕೊಂಡಿದ್ದರೆ ಅದು ಮುಂದೆ ಹೋಗುತ್ತದೆ. ಅಷ್ಟೇ ಅಲ್ಲ, ವಿದೇಶದಲ್ಲಿ ಆಸ್ತಿ ಖರೀದಿಸುವ ಯೋಗವೂ ಉಂಟಾಗುತ್ತಿದೆ. ತಮ್ಮ ದೇಶದಿಂದ ದೂರ ನೆಲೆಸಲು ಬಯಸುವವರಿಗೆ ಇದು ವರದಾನವಾಗಿದೆ. ಸಂಬಂಧಗಳ ವಿಷಯದಲ್ಲೂ ಈ ವರ್ಷ ನಿಮಗೆ ನೆಮ್ಮದಿ ನೀಡುತ್ತದೆ. ವರ್ಷದ ಮೊದಲ ಭಾಗ ಜನವರಿ 1ರಿಂದ ಜೂನ್ 2ರವರೆಗೆ ಅವಿವಾಹಿತರಿಗೆ ವರದಾನವಾಗಿದೆ. ಗುರು 7ನೇ ಮನೆಯಲ್ಲಿದ್ದಾರೆ. ಶಹನಾಯಿ ಮೊಳಗಬಹುದು. ಮನಮೆಚ್ಚಿದ ಜೀವನ ಸಂಗಾತಿ ಸಿಗಬಹುದು. ಪ್ರೇಮ ವಿವಾಹಕ್ಕೆ ಕುಟುಂಬದವರು ಒಪ್ಪಿಗೆ ನೀಡುತ್ತಾರೆ. ದೂರವಾಗಿದ್ದ ದಂಪತಿಗಳು ಮತ್ತೆ ಒಂದಾಗುವ ಯೋಗವಿದೆ. ಆದರೆ ಅಕ್ಟೋಬರ್ 2026ರ ಸುಮಾರಿಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಯಾವಾಗ ಶುಕ್ರ ವಕ್ರಿಯಾಗುತ್ತಾರೋ ಮತ್ತು 12ನೇ ಮನೆಯ ಕಡೆಗೆ ಹೋಗುತ್ತಾರೋ ಆಗ ಸಂಬಂಧಗಳಲ್ಲಿ ಖರ್ಚುಗಳು ಮತ್ತು ತಪ್ಪು ತಿಳುವಳಿಕೆಗಳು ಹೆಚ್ಚಾಗಬಹುದು. ಆದರೆ ನೀವು ಯಾವುದಾದರೂ ಕಾಂಪ್ಲಿಕೇಟೆಡ್ ರಿಲೇಶನ್ಶಿಪ್ನಲ್ಲಿದ್ದರೆ ಅಥವಾ 2ನೇ ಮದುವೆಯ ಬಗ್ಗೆ ಯೋಚಿಸುತ್ತಿದ್ದರೆ ವರ್ಷದ ಅಂತ್ಯ ಅಂದರೆ ಅಕ್ಟೋಬರ್ನಿಂದ ಡಿಸೆಂಬರ್ ನಿಮಗೆ ಯಶಸ್ಸನ್ನು ತರುತ್ತದೆ. ಈಗ ನಾನು ಒಂದು ಬಹಳ ವಿಶೇಷ ವರ್ಗದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ನಮ್ಮ ತಾಯಂದಿರು, ಸಹೋದರಿಯರು ಮತ್ತು ಗೃಹಿಣಿಯರು ಯಾರು ಮನೆಯ ಬೆನ್ನೆಲುಬಾಗಿದ್ದಾರೋ ಅವರ ಬಗ್ಗೆ. ಸಾಮಾನ್ಯವಾಗಿ ರಾಶಿಫಲದಲ್ಲಿ ನಿಮ್ಮ ಬಗ್ಗೆ ಪ್ರತ್ಯೇಕವಾಗಿ ಮಾತನಾಡುವುದಿಲ್ಲ. ಆದರೆ ಧನುರಾಶಿಯ ಗೃಹಿಣಿಯರಿಗೆ 2026 ಒಂದು ಬಹಳ ನಿರ್ಣಾಯಕ ವರ್ಷವಾಗಿದೆ. ನನ್ನ ಮಾತನ್ನು ಗಮನವಿಟ್ಟು ಕೇಳಿ. ನಿಮ್ಮ ಕುಂಡಲಿಯಲ್ಲಿ 2 ಬಹಳ ದೊಡ್ಡ ಘಟನೆಗಳು ನಡೆಯುತ್ತಿವೆ. ಅವು ನೇರವಾಗಿ ನಿಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ. ಮೊದಲನೆಯದಾಗಿ, ಶನಿದೇವರು ನಿಮ್ಮ 4ನೇ ಭಾವದಲ್ಲಿ ಕುಳಿತಿದ್ದಾರೆ. 4ನೇ ಮನೆ ಮನೆಯದ್ದು, ಅಡುಗೆ ಮನೆಯದ್ದು, ಕೌಟುಂಬಿಕ ಸುಖದ್ದು. ಶನಿ ಇಲ್ಲಿ ಧೈರ್ಯ ಉಂಟು ಮಾಡುತ್ತಿದ್ದಾರೆ. ಇದರ ನೇರ ಅರ್ಥ ಕೆಲಸದ ಒತ್ತಡ. 26 MB ನಂಬರಲ್ಲಿ ಮನೆಯ ಜವಾಬ್ದಾರಿಗಳು ತುಂಬಾ ಹೆಚ್ಚಾಗಿವೆ ಎಂದು ನೀವು ಅನುಭವಿಸುತ್ತೀರಿ. ಬಹುಶಃ ನೀವು ಮನೆಯಲ್ಲಿ ನವೀಕರಣ ಮಾಡಿಸಬಹುದು, ಮನೆ ಬದಲಾಯಿಸಬಹುದು ಅಥವಾ ಕುಟುಂಬದ ಹಿರಿಯರ ಸೇವೆಯಲ್ಲಿ ಹೆಚ್ಚು ಸಮಯ ಕಳೆಯಬಹುದು. ನನಗೋಸ್ಕರ ಸಮಯ ಸಿಗುತ್ತಿಲ್ಲ ಎಂದು ನಿಮಗೆ ಅನ್ನಿಸಬಹುದು. ನೀವು ತುಂಬಾ ಸುಸ್ತಾಗುತ್ತೀರಿ. ಆದರೆ ಶನಿಯ ಒಂದು ನಿಯಮವಿದೆ. ಅವರು 4ನೇ ಮನೆಯಲ್ಲಿ ಕುಳಿತು ಯಾವಾಗ ಕಷ್ಟಪಡಿಸುತ್ತಾರೋ ಆಗ ಮನೆಯ ಅಡಿಪಾಯವನ್ನ ಗಟ್ಟಿಗೊಳಿಸುತ್ತಾರೆ. ನಿಮ್ಮ ಈ ಪರಿಶ್ರಮ ನಿಮ್ಮ ಕುಟುಂಬವನ್ನು ಒಗ್ಗೂಡಿಸಿ ಇಡುತ್ತದೆ ಮತ್ತು ಕೊನೆಯಲ್ಲಿ ನಿಮಗೆ ಬಹಳ ಗೌರವವನ್ನು ತಂದುಕೊಡುತ್ತದೆ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ರಾಹು 3ನೇ ಮನೆಯಲ್ಲಿದ್ದಾರೆ. ಇದು ತುಂಬಾ ಆಸಕ್ತಿದಾಯಕವಾಗಿದೆ. ರಾಹು ಹೇಳುತ್ತಿದ್ದಾರೆ, ಕೇವಲ ಮನೆಯ ಕೆಲಸ ಮಾಡಬೇಡ, ಹೊರಗೆ ಬಾ. ಸ್ವಂತದ್ದೇನಾದರೂ ಶುರು ಮಾಡಬೇಕೆಂದಿರುವ ಗೃಹಿಣಿಯರಿಗೆ 2026 ಒಂದು ಗೋಲ್ಡನ್ ಚಾನ್ಸ್. ನೀವು ಯೂಟ್ಯೂಬ್ ಚಾನೆಲ್ ಶುರು ಮಾಡಲು ಬಯಸುತ್ತೀರಾ? ನೀವು ಟಿಫಿನ್ ಸೇವೆ, ಬೊಟಿಕ್ ಅಥವಾ ಆನ್ಲೈನ್ ಕೋಚಿಂಗ್ ಶುರು ಮಾಡಲು ಬಯಸುತ್ತೀರಾ? ಅಥವಾ ಷೇರು ಮಾರುಕಟ್ಟೆಯಲ್ಲಿ ಟ್ರೇಡಿಂಗ್ ಕಲಿಯಲು ಬಯಸುತ್ತೀರಾ? ಈ ವರ್ಷ ಆನ್ಲೈನ್ ಮತ್ತು ಡಿಜಿಟಲ್ ನದ್ದಾಗಿದೆ. ಬಹುಶಃ ಕಳೆದ 10 ವರ್ಷಗಳಲ್ಲಿ ನಿಮಗೆ ಇಲ್ಲದಿದ್ದ ಧೈರ್ಯವನ್ನು ರಾಹು ನಿಮಗೆ ನೀಡುತ್ತಾರೆ. ನನ್ನ ಸಲಹೆಯನ್ನು ಕೇಳಿ. ಈ ವರ್ಷ ನಿಮ್ಮದೇ ಆದ ಗುರುತನ್ನು ರೂಪಿಸಿಕೊಳ್ಳಿ. ಗ್ರಹಗಳು ನಿಮ್ಮ ಜೊತೆಗಿವೆ ಮತ್ತು ಹಣದ ವಿಷಯದಲ್ಲಿ ನೀವು ಲಕ್ಷ್ಮಿ ಎಂದು ಸಾಬೀತಾಗುತ್ತೀರಿ. ಜೂನ್ 2ರ ನಂತರ ಯಾವಾಗ ಗುರು 8ನೇ ಮನೆಯಲ್ಲಿ ಉಚ್ಚರಾಗುತ್ತಾರೋ ಆಗ ನಿಮ್ಮ ಬಳಿ ಸೀಕ್ರೆಟ್ ಸೇವಿಂಗ್ಸ್, ಗುಪ್ತ ಉಳಿತಾಯ ಹೆಚ್ಚಾಗುತ್ತದೆ. ಪತಿಗೆ ವ್ಯಾಪಾರದಲ್ಲಿ ದೊಡ್ಡ ಲಾಭವಾಗಿ ಆ ಹಣ ನಿಮ್ಮ ಬಳಿ ಜಮಾವಾಗಬಹುದು. ನಿಮಗೆ ತವರು ಮನೆಯಿಂದ ಅಥವಾ ಯಾವುದಾದರೂ ವೀಲ್ನಾಮೆಯ ಮೂಲಕ ಚಿನ್ನ ಅಥವಾ ಆಸ್ತಿ ಸಿಗಬಹುದು. ಈ ಸಮಯ ನಿಮ್ಮ ಉಳಿತಾಯವನ್ನು ಹೂಡಿಕೆ ಮಾಡುವ ಸಮಯವಾಗಿದೆ. ನಿಮ್ಮ ಆರ್ಥಿಕ ತಿಳುವಳಿಕೆ ಈ ವರ್ಷ ಕುಟುಂಬವನ್ನು ಯಾವುದೋ ದೊಡ್ಡ ಸಂಕಷ್ಟದಿಂದ ಪಾರು ಮಾಡುತ್ತದೆ.
ಕೇವಲ ಒಂದು ವಿಷಯದ ಬಗ್ಗೆ ಗಮನವಿರಲಿ. ಜೂನ್ 2ರ ನಂತರ ಗುರು 8ನೇ ಮನೆಯಲ್ಲಿರ್ತಾರೆ. ಇದು ತೂಕ ಹೆಚ್ಚಳ ಮತ್ತು ಹಾರ್ಮೋನ್ ಸಮಸ್ಯೆಗಳನ್ನು ನೀಡಬಹುದು. ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಮನೆ ಎಲ್ಲರ ಚಿಂತೆ ಮಾಡುತ್ತದೆ, ಆದರೆ ನಿಮ್ಮ ಚಿಂತೆಯನ್ನು ನೀವೇ ಮಾಡಿಕೊಳ್ಳಬೇಕು. ಯೋಗ ಮತ್ತು ವಾಕಿಂಗ್ ಅನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ. ಸಂಕ್ಷಿಪ್ತವಾಗಿ ಹೇಳುವುದಾದರೆ 2026ರಲ್ಲಿ ಕೆಲಸ ಹೆಚ್ಚಿರುತ್ತದೆ, ಆದರೆ ನಿಮ್ಮ ಖಜಾನೆ ತುಂಬುತ್ತದೆ ಮತ್ತು ಸಮಾಜದಲ್ಲಿ ನಿಮಗೊಂದು ಹೊಸ ಹೆಸರು ಸಿಗುತ್ತದೆ. ಸ್ನೇಹಿತರೆ, ಈ ರಾಶಿಫಲದಲ್ಲಿ ಇನ್ನೊಂದು ಬಹಳ ಅದ್ಭುತ ಘಟನೆ ನಡೆಯುತ್ತಿದೆ. ಅದನ್ನು ನಾನು ವೈಫೈ ವಿದ್ಯಮಾನ ಎಂದು ಕರೆಯುತ್ತೇನೆ. ಇದನ್ನು ಗಮನವಿಟ್ಟು ಅರ್ಥ ಮಾಡಿಕೊಳ್ಳಿ. ಇದು ಬಹಳ ಆಳವಾದ ವಿಜ್ಞಾನವಾಗಿದೆ. ನಿಮ್ಮ ಕುಂಡಲಿಯಲ್ಲಿ ಗುರು 7ನೇ ಮನೆಯಲ್ಲಿ ಮತ್ತು ರಾಹು 3ನೇ ಮನೆಯಲ್ಲಿ ಕುಳಿತಿದ್ದಾರೆ. ಗುರು ತಮ್ಮ 9ನೇ ದೃಷ್ಟಿಯಿಂದ ರಾಹುವನ್ನು ನೋಡುತ್ತಿದ್ದಾರೆ ಮತ್ತು ರಾಹು ಒಂದು ವಿಶೇಷ ಉಚ್ಚ ದೃಷ್ಟಿಯಿಂದ ಮರಳಿ ಗುರುವನ್ನು ನೋಡುತ್ತಿದ್ದಾರೆ. ಇದು ಹೇಗಿದೆ ಅಂದರೆ, ಗುರು ಒಂದು ಪವರ್ ಸೋರ್ಸ್ ಅಥವಾ ವೈಫೈ ರೂಟರ್ ಇದ್ದಂತೆ. ಅವರು ರಾಹುವಿಗೆ ಸಿಗ್ನಲ್ ಕಳುಹಿಸುತ್ತಿದ್ದಾರೆ. ಇದರ ಪರಿಣಾಮವೇನಾಗುತ್ತದೆ? ರಾಹು ಒತ್ತದೆ. ರಾಹು ಒಂದು ಕಾಡು ಶಕ್ತಿ, ವೈಲ್ಡ್ ಎನರ್ಜಿ. ಗುರು ಅದಕ್ಕೆ ವಿಡಮ್ ಅಂದರೆ ಜ್ಞಾನವನ್ನು ನೀಡುತ್ತಿದ್ದಾರೆ. ಇದರಿಂದ ನಿಮ್ಮ ರಾಹುವಿನ ನಕಾರಾತ್ಮಕತೆ ನಾಶವಾಗುತ್ತದೆ ಮತ್ತು ಅದು ಒಂದು ಉತ್ಪಾದಕ ಮಹತ್ವಾಕಾಂಕ್ಷೆಯಾಗಿ ಬದಲಾಗುತ್ತದೆ. ಇದೇ ಕಾರಣದಿಂದ ಈ ವರ್ಷ ನೀವು ಯಾವುದೇ ರಿಸ್ಕ್ ತೆಗೆದುಕೊಂಡರೂ ಅದರಲ್ಲಿ ಗುರುವಿನ ಆಶೀರ್ವಾದ ಇರುತ್ತದೆ ಮತ್ತು ಆ ರಿಸ್ಕ್ ನಿಮಗೆ ಬಹಳ ದೊಡ್ಡ ಯಶಸ್ಸನ್ನು ನೀಡುತ್ತದೆ. ನೀವು ರೆಕಾರ್ಡ್ ಬ್ರೇಕರ್ ಆಗುತ್ತೀರಿ. ಈ ವೈಫೈ ಎನರ್ಜಿಯ ಅತಿದೊಡ್ಡ ಲಾಭ ವಿದ್ಯಾರ್ಥಿಗಳಿಗೆ ಸಿಗುತ್ತದೆ. ಏಪ್ರಿಲ್ 14ರಿಂದ ಸೆಪ್ಟೆಂಬರ್ 14ರವರೆಗಿನ ಸಮಯ ನಿಮಗಾಗಿ ಗೋಲ್ಡನ್ ಪೀರಿಯಡ್. ಈ ಸಮಯದಲ್ಲಿ ಸೂರ್ಯ ಮತ್ತು ಮಂಗಳ ಪಂಚಮ ಭಾವವನ್ನು ಸಕ್ರಿಯಗೊಳಿಸುತ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುತ್ತದೆ. ನಿಮ್ಮ ಗಮನ ಲೇಸರ್ನಂತೆ ತೀಕ್ಷ್ಣವಾಗಿರುತ್ತದೆ. ಅಕ್ಟೋಬರ್ 91ರ ನಂತರ ಯಾವಾಗ ಗುರು ಭಾಗ್ಯಭಾವಕ್ಕೆ ಹೋಗುತ್ತಾರೋ ಆಗ ಉನ್ನತ ಶಿಕ್ಷಣ ಮತ್ತು PhD ಮಾಡುವವರಿಗೆ ಬಹಳ ದೊಡ್ಡ ಯಶಸ್ಸು ಸಿಗುತ್ತದೆ. ಪ್ರತಿ ನಾಣ್ಯಕ್ಕೂ 2 ಮುಖಗಳಿರುತ್ತವೆ. 2026 ಇಷ್ಟೊಂದು ಯಶಸ್ಸನ್ನು ನೀಡುತ್ತಿದ್ದರೆ ಕೆಲವು ಮುನ್ನೆಚ್ಚರಿಕೆಗಳು ಅವಶ್ಯಕ. ಅತಿದೊಡ್ಡ ಮುನ್ನೆಚ್ಚರಿಕೆಯನ್ನು ನೀವು ಆರೋಗ್ಯದ ವಿಷಯದಲ್ಲಿ ತೆಗೆದುಕೊಳ್ಳಬೇಕು. ವಿಶೇಷವಾಗಿ ಜೂನ್ 2ರಿಂದ ಅಕ್ಟೋಬರ್ 31ರ ನಡುವೆ ಗುರು 8ನೇ ಮನೆಯಲ್ಲಿರುವಾಗ ಕೆಲವೊಮ್ಮೆ ಲಿವರ್, ಹೊಟ್ಟೆ ಅಥವಾ ಸ್ಥೂಲಕಾಯದ ಮೈಬೊಜ್ಜು ಸಮಸ್ಯೆಯನ್ನು ನೀಡುತ್ತಾರೆ. ಆದರೆ ಅತ್ಯಂತ ನಿರ್ಣಾಯಕ ದಿನಾಂಕ, ಕ್ರಿಟಿಕಲ್ ಡೇಟ್ ಎಂದರೆ 18 ಅಕ್ಟೋಬರ್ 2026. ಈ ಸಮಯದಲ್ಲಿ ಮಂಗಳ 8ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರ್ತಾರೆ. ಇದೊಂದು ಕೆಂಪು ಬಾವುಟ, ರೆಡ್ ಫ್ಲಾಗ್. ಈ ಸಮಯದಲ್ಲಿ ವಾಹನವನ್ನು ಬಹಳ ಎಚ್ಚರಿಕೆಯಿಂದ ಚಲಾಯಿಸಿ. ಅಪಘಾತದ ಅಪಾಯವಿರಬಹುದು. ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆಯನ್ನು ಮುಂದೂಡಲು ಸಾಧ್ಯವಿದ್ದರೆ ಮುಂದೂಡಿ. ಹಠಾತ್ ಪೆಟ್ಟು ಬೀಳುವ ಯೋಗಗಳಿವೆ. ಇದರ ಜೊತೆಗೆ ರಾಹುವಿನ ಪ್ರಭಾವ ಮತ್ತು ಗುರು 8ನೇ ಮನೆಯಲ್ಲಿ ಇರುವುದರಿಂದ ಜೂನ್ ನಂತರ ನಿಮ್ಮೊಂದಿಗೆ ಆರ್ಥಿಕ ವಂಚನೆ, ಫೈನಾನ್ಷಿಯಲ್ ಫ್ರಾಡ್ ಆಗಬಹುದು. ತರಕಾರಿ ಖರೀದಿಸುವುದರಿಂದ ಹಿಡಿದು $1 ಮಿಲಿಯನ್ ಡೀಲ್ ಸೈನ್ ಮಾಡುವವರೆಗೆ ಪ್ರತಿ ಹಂತದಲ್ಲೂ ಎಚ್ಚರವಾಗಿರಿ. ಜನರು ಹಣದ ವಿಷಯದಲ್ಲಿ ನಿಮ್ಮನ್ನು ಮೋಸಗೊಳಿಸಲು ಪ್ರಯತ್ನಿಸುತ್ತಾರೆ. ಯಾವುದೇ ಕಾಗದವನ್ನು 2 ಬಾರಿ ಓದದೆ ಸಹಿ ಹಾಕಬೇಡಿ. ಮತ್ತು ವರ್ಷದ ಆರಂಭದಲ್ಲಿ ಯಾವಾಗ ಮಂಗಳ ಮತ್ತು ಸೂರ್ಯ ಲಗ್ನದಲ್ಲಿರುತ್ತಾರೋ ಆಗ ನಿಮ್ಮ ಅಹಂ ತುಂಬಾ ಹೆಚ್ಚಾಗಿರುತ್ತದೆ. ನಾನೂನು ನೀನು ಎಂಬ ಜಗಳದಿಂದ ದೂರವಿರಿ. ಮಾರ್ಚ್ವರೆಗೂ ಯಾವುದೇ ರೀತಿಯ ಕೋರ್ಟ್ ಕೇಸ್ ಅಥವಾ ಜಗಳಗಳನ್ನು ಪ್ರಾರಂಭಿಸಬೇಡಿ. ಇದು ನಿಮಗೆ ಭಾರವಾಗಬಹುದು. ಈಗ ಕೊನೆಯಲ್ಲಿ, ಈ ವರ್ಷವನ್ನು ಇನ್ನಷ್ಟು ಶುಭವಾಗಿಸಲು ಮತ್ತು ಅಡೆತಡೆಗಳನ್ನು ನಿವಾರಿಸಲು ನಮ್ಮ ವೈದಿಕ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಕೆಲವು ಬಹಳ ನಿಖರವಾದ ಪರಿಹಾರಗಳನ್ನು ಹೇಳಲಾಗಿದೆ. ಈ ಪರಿಹಾರಗಳು 2026ರಲ್ಲಿ ನಿಮಗಾಗಿ ಸುರಕ್ಷಾ ಕವಚದಂತೆ ಕೆಲಸ ಮಾಡುತ್ತವೆ. ಶನಿಯ ದಯ್ಯ ಅರ್ಧಾಷ್ಟಮ ಶನಿ ನಡೆಯುತ್ತಿರುವುದರಿಂದ ಮತ್ತು ಅವರು ನಿಮ್ಮನ್ನು ಕೆಲಸದಲ್ಲಿ ದಣಿಸುವುದರಿಂದ ಅವರನ್ನು ಪ್ರತಿ ಶನಿವಾರ ಸೂರ್ಯಾಸ್ತದ ನಂತರ ಶನಿ ಚಾಲೀಸ ಪಠಿಸಿ. ಶಿವ ಚಾಲೀಸ ಕೂಡ ಮಾಡಬಹುದು. ಇದಲ್ಲದೆ ಪ್ರತಿದಿನ ಒಂದು ನಿಯಮ ಮಾಡಿಕೊಳ್ಳಿ. ಯಾವುದಾದರೂ ಪ್ರಾಣಿಗೆ, ಅದು ಹಸುವಾಗಿರಲಿ ಅಥವಾ ನಾಯಿಯಾಗಿರಲಿ, ರೊಟ್ಟಿ ಅಥವಾ ಬಿಸ್ಕತ್ತು ಖಂಡಿತವಾಗಿ ತಿನ್ನಿಸಿ. ಇದು ನಿಮ್ಮ ಹಾದಿಯ ಎಲ್ಲಾ ಮುಳ್ಳುಗಳನ್ನು ತೆಗೆದುಹಾಕುತ್ತದೆ. ನೀವು ಶನಿಯ ಬೀಜ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಃ ಶನಿಶ್ಚರಾಯ ನಮಃ ಅನ್ನು 108 ಬಾರಿ ಜಪಿಸಬಹುದು. ಗುರುವನ್ನು ಬಲಪಡಿಸಲು ಮತ್ತು ವಿಪರೀತ ರಾಜಯೋಗದ ಸಂಪೂರ್ಣ ಫಲ ಸಿಗಲು ಪ್ರತಿದಿನ ಹಣೆಗೆ ಬಿಳಿ ಅಥವಾ ಹಳದಿ ಶ್ರೀಗಂಧವನ್ನು ಹಚ್ಚಿ. ಪುಷ್ಪರಾಗ, ರತ್ನವನ್ನು ಧರಿಸಲು ಸಾಧ್ಯವಾಗದಿದ್ದರೆ ಬಾಣೆ ಗಿಡದ ಬೇರನ್ನು ಹಳದಿ ದಾರದಲ್ಲಿ ಸುತ್ತಿ ಕತ್ತಿನಲ್ಲಿ ಅಥವಾ ತೋಳಿನಲ್ಲಿ ಧರಿಸಿ. ಗುರುವಿನ ಬೀಜ ಮಂತ್ರ
ಓಂ ಗ್ರಾಂ ಗ್ರೀಂ ಗ್ರೌಂ ಸಹ್ ಗುರವೇ ನಮಃ. ರಾಹು ಮತ್ತು ಕೇತುವಿನ ಶಾಂತಿಗಾಗಿ ಶಿವಾರಾಧನೆ ಅತ್ಯುತ್ತಮ. ರಾಹುವನ್ನು ನಿಯಂತ್ರಿಸುವವರು ಕೇವಲ ಮಹಾದೇವ. ಪುರುಷರು ಓಂ ನಮಃ ಶಿವಾಯ ಮತ್ತು ಸ್ತ್ರೀಯರು ನಮಃ ಶಿವಾಯ ಓಂ ಇಲ್ಲದೆ ಜಪ ಮಾಡಿ. ಮತ್ತು ಅತಿ ದೊಡ್ಡ ಪ್ರಾಯೋಗಿಕ ಪರಿಹಾರ, ಇತರರೊಂದಿಗೆ ನಿಮ್ಮ ಹೋಲಿಕೆ ಮಾಡಿಕೊಳ್ಳುವುದನ್ನು ನಿಲ್ಲಿಸಿ. ರಾಹು 3ನೇ ಮನೆಯಲ್ಲಿದ್ದಾರೆ. ಆದ್ದರಿಂದ ಯಾವುದಾದರೂ ಆನ್ಲೈನ್ ಕೆಲಸ ಅಥವಾ ಸೈಡ್ ಹಸಲ್ ಖಂಡಿತವಾಗಿ ಶುರು ಮಾಡಿ ಸುಮ್ಮನೆ ಕೂರಬೇಡಿ. ಹಾಗಾದರೆ ನನ್ನ ಧನುರಾಶಿಯ ಸ್ನೇಹಿತರೆ, 2026 ನಿಮಗಾಗಿ ಕೇವಲ ಒಂದು ವರ್ಷವಲ್ಲ, ಇದೊಂದು ಕಮ್ ಬ್ಯಾಕ್ ಸ್ಟೋರಿ. ಇಷ್ಟು ವರ್ಷಗಳಿಂದ ನೀವು ಹಿಂದೆ ಎಳೆಯಲ್ಪಡುತ್ತಿದ್ದೀರಿ. ಈಗ ಆ ಬಾಣ ಬಿಡುವ ಸಮಯ ಬಂದಿದೆ. ಗುರಿ ನಿಖರವಾಗಿ ತಲುಪಲಿದೆ. ಫೆಬ್ರವರಿ 23ಕ್ಕೆ ಕಾಯಿರಿ. ವೃತ್ತಿಜೀವನ ವೇಗ ಪಡೆದುಕೊಡುತ್ತದೆ. ಜೂನ್ 2ರ ನಂತರ ಅದೃಷ್ಟದ ಮುಚ್ಚಿದ ಬಾಚಿದ ಬಾಗಿಲುಗಳು ತೆರೆಯುತ್ತವೆ. ಕೇವಲ ತಾಳ್ಮೆ ಮತ್ತು ಪರಿಶ್ರಮದ ಸಾಥ್ ಬಿಡಬೇಡಿ. ನಿಮಗೆ ಈ ವಿವರವಾದ ವಿಶ್ಲೇಷಣೆ ಇಷ್ಟವಾಗಿದ್ದರೆ ಮತ್ತು ಇದರಿಂದ ನಿಮ್ಮ ಜೀವನದಲ್ಲಿ ಮೌಲ್ಯ ಸೇರ್ಪಡೆಯಾಗಿದೆ ಎಂದು ನಿಮಗೆ ಅನ್ನಿಸಿದರೆ ಈ ವಿಡಿಯೋವನ್ನು ಖಂಡಿತವಾಗಿ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಆಗ ಅವರೂ ಕೂಡ 2026ಕ್ಕೆ ಸಿದ್ಧರಾಗಬಹುದು. ಮತ್ತು ಹೌದು, ಕಾಮೆಂಟ್ ಬಾಕ್ಸ್ನಲ್ಲಿ ಪೂರ್ತಿ ಪಾಸಿಟಿವ್ ಎನರ್ಜಿಯೊಂದಿಗೆ ಬರೆಯಿರಿ. ಹರ ಹರ ಮಹಾದೇವ್ ಅಥವಾ ಜೈ ಶ್ರೀರಾಮ್. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಾವು ಮುನ್ನಡೆಯಬೇಡಿ. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಖುಷಿಯಾಗಿರಿ, ಮುಂದುವರಿಯುತ್ತಿರಿ. ನಮಸ್ಕಾರ.